ನನ್ನ ಮುಖ್ಯ ದ್ವಾರ ಇಲ್ಲಿದೆ. ಇಲ್ಲಿ ಮನೆ ಪ್ರವೇಶ ದ್ವಾರ ಅಂದ್ರೆ ಮನೆ ಪ್ರವೇಶ ದ್ವಾರದಿಂದ ನನ್ನ ಆಯ ಪ್ರಾರಂಭ ಆಗ್ಬೇಕಲ್ವಾ. ಈ ಚೌಕಾಕಾರದ ಮೇನ್ ವಾಲ್ ಅಂತ ಏನ್ ಕರಿತೀವಿ, ಅದ್ರ ಕೆಳಗಡೆ ಇರುವಂತ ಪ್ಲಿಂತ್ ಅಂತ ಏನ್ ಕರಿತೀವಿ, ಅದೇ ನನ್ನ ಮನೆ ಆಯ. ಅದರಿಂದ ಆಚೆಗೆ ನೀವು ಯಾವ್ದನ್ನ ಮಾಡ್ತೀರೋ ಅದು ಯಾವುದು ನನ್ನ ಮನೆಗೆ ಆಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ನನಗೊಂದು ಜಿಮ್ ಏರಿಯಾ ಬೇಕು, ಇರೋ 30-40 ಮನೆ ಎಲ್ಲನೂ ಬೇಕು ಅಂತ ಕೇಳ್ತಾರೆ. ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ ಎಲ್ಲೂ ಜಾಗ ಬಿಡದೆ ನಾವು ವೆಂಟಿಲೇಷನ್ ಬಿಡದೆ ಮನೆಯನ್ನು ಕಟ್ಕೋತೀವಿ. ಮೇಲ್ಗಡೆಯಿಂದ ಆ ಕಡೆ ಈ ಕಡೆಯಿಂದ ನಾವು ಗಾಳಿ ಬೆಳಕು ಬಿಡುವಂಥ ಸಾಧ್ಯತೆಗಳಿರುತ್ತೆ. ಒಂದ್ಸರಿ ನನ್ನ ಆಯ ಅಂತ ಕನ್ಸಿಡರ್ ಮಾಡಿದ್ರೆ ನನ್ನ ಮುಖ್ಯ ದ್ವಾರದಿಂದನೇ ಪ್ರಾರಂಭ ಆಗಬೇಕದು. ಆ ಮುಖ್ಯ ದ್ವಾರದ ಆಯವನ್ನು ನಿರ್ಣಯ ಮಾಡಿಕೊಂಡು ಅದರ ಒಳಗಡೆ ಅಂದರೆ ನನ್ನ ಪ್ಲಿಂತ್ ಒಳಗಡೆ ನೀವೇನು ಬೇಕಾದ್ರೂ ಮಾಡ್ಕೋಬೋದು. ಪ್ಲಿಂತ್ ಆಚೆಯಿಂದ ಬರುವಂತಹ ಸ್ಟೇರ್ ಕೇಸು ಅದನ್ನು ಮನೆ ಒಳಗಡೆ ಆಯ ಅಂತ ಸೇರಿಸ್ಕೊಂಡು ನಾನು ಮಾಡ್ಕೋತೀನಿ ಅಂದರೆ ಅದಕ್ಕಿಂತ ಒಂದು ದಡ್ಡತನ ಇನ್ನೊಂದಿಲ್ಲ. ದಯವಿಟ್ಟು ಈ ರೀತಿಯ ತಪ್ಪುಗಳನ್ನು ಯಾರೂ ಕೂಡ ಮಾಡಬಾರ್ದು. ಈ ಸಜ್ಜನ ಎಳ್ಕೊಬಿಟ್ಟಿದ್ದೀವಿ ನಾವು, ಇಲ್ಲಿವರೆಗೂ ಎಳ್ಕೊಬಿಟ್ಟಿದ್ದೀವಿ. ಇದು ಈಸ್ಟ್ ಅಂತ ಅನ್ಕೊಳ್ಳೋಣ. ನಮ್ಮ ಮನೆ ಲಾಸ್ಟ್ ಕಾಂಪೌಂಡ್ವರೆಗೂ ಇನ್ಕ್ಲೂಡ್ ಸ್ಟೇರ್ ಕೇಸನ್ನು ಸೇರಿಸಿ ನಾನು ಮನೆಯನ್ನು ಮಾಡ್ಕೊಂಡಿದ್ದೀನಿ. ಇಟ್ ಈಸ್ ರಾಂಗ್. ಈ ರೀತಿ ಮಾಡಂಗಿಲ್ಲ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ವಾಸ್ತು ಪುರುಷಾಯ ವಿದ್ಮಹೇ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಕರ್ನಾಟಕದ ಯಾವುದೇ ಮೂಲೆಯಲ್ಲಿರಿ, ಭಾರತದ ಯಾವುದೇ ಮೂಲೆಯಲ್ಲಿರಿ, ಪ್ರಪಂಚದ ಯಾವುದೇ ಪ್ರಾಂತ್ಯದಲ್ಲಿರಿ, ನಿಮಗೋಸ್ಕರ ಆನ್ಲೈನ್ ಮುಖಾಂತರ ವಾಸ್ತು ಕನ್ಸಲ್ಟೇಷನ್ ಪ್ರಾರಂಭ ಮಾಡಿದ್ದೀವಿ. ಝೂಮ್ ಆ್ಯಪ್ ಮುಖಾಂತರ ನೀವು ನಿಮ್ಮ ಇಂಜಿನಿಯರಿಂಗ್ ಆರ್ಕಿಟೆಕ್ಟ್ ಎಲ್ಲರೂ ಕೂಡ ಜಾಯಿನ್ ಆಗಿ ಒಟ್ಟಿಗೆ ಕೂತ್ಕೊಂಡು ಪ್ಲ್ಯಾನ್ ಕರೆಕ್ಷನ್ ಮಾಡೋಣ, ಚರ್ಚೆ ಮಾಡೋಣ. ನಿಮ್ಮ ಮನೆ, ನಿಮ್ಮ ಅಭಿವೃದ್ಧಿ, ನಿಮ್ಮ ವಂಶ ಅಭಿವೃದ್ಧಿ, ನೀವೆಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅಂದರೆ ಮನೆ ಚೆನ್ನಾಗಿ. ಇನ್ನು ಇವತ್ತು ಒಂದು ಒಳ್ಳೆಯ ವಿಚಾರದ ಬಗ್ಗೆ ನಿಮ್ಮ ಜೊತೆ ಮಾತನಾಡ್ತಾನೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ, ಮತ್ತು ಎಲ್ಲದಕ್ಕಿಂತ ಭಾಳ ಮುಖ್ಯವಾಗಿ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಿಮ್ಮಂಗೆ ತುಂಬ ಜನ ಮನೆಯನ್ನು ಶಾಸ್ತ್ರಬದ್ಧವಾಗಿ ಕಟ್ಟಬೇಕು ಅನ್ನುವಂಥ ಆಸೆ ಇರುತ್ತೆ. ಅವರೆಲ್ಲರಿಗೂ ಕೂಡ ನಾವು ಸಹಾಯವನ್ನು ಮಾಡೋಣ. ಗುರುಳೆ, ನಾವು ಒಂದು ಮನೆ ಕಟ್ತಾ ಇದ್ದೀವಿ. ಆ ಮನೆ ಕಟ್ಟುವಾಗ ಈ ಮೆಟ್ಟಿಲು ಇರುವಂತಹ ಸ್ಥಳ ಕೂಡ ಆಯಕ್ಕೆ ಬರುತ್ತಾ? ಆಯಕ್ಕೆ ಸೇರಿಸ್ಕೋಬೋದಾ? ಮುಂದ್ಗಡೆ ಜಗ್ಲಿ ಕಟ್ಟೆ ಮಾಡ್ಕೋಬೋದಾ? ಮುಂದ್ಗಡೆ ಒಂದು ಕೂತ್ಕೊಳ್ಳಿಕ್ಕೆ ಸ್ಥಳವನ್ನು ಮಾಡ್ಕೋಬೋದಾ? ಅದನ್ನು ಸೇರಿ ಸಹಾಯ ಮಾಡ್ಕೋಬೇಕಾ ಅನ್ನುವಂಥದ್ದು ತುಂಬ ಜನಗಳ ಪ್ರಶ್ನೆ ಇರುತ್ತೆ. ನೋಡಿ, ಯಾವುದೇ ಕಾರಣಕ್ಕೂ ಆ ಥರ ಮಾಡಬಾರ್ದು. ನೋಡಿ, ಎಕ್ಸಾಂಪಲ್, ಇದು ನಿಮ್ಮ ನಿವೇಶನ. ಈ ನಿವೇಶನದಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಇಲ್ಲೊಂದು ಮನೆ ಕಟ್ತಾ ಇದ್ದೀರಾ. ಇದೊಂದು ಅಡಿಗೆ ಮನೆ, ಇಲ್ಲೆಲ್ಲೋ ಒಂದು ಸ್ಟೇರ್ ಕೇಸು, ಇದೆಲ್ಲ ಒಂದು ಮಾಸ್ಟರ್ ಬೆಡ್ರೂಮು, ಅದಾದಮೇಲೆ ಇಲ್ಲೊಂದು ಟಾಯ್ಲೆಟು, ಏನೋ ಒಂದು ಮಾಡ್ಕೊಂಡಿದ್ದೀರಾ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ನೀವು ಕೇಳ್ತಾರ ಪ್ರಶ್ನೆ ಏನು ಅಂದರೆ, ಇಲ್ಲಿವರೆಗೂ ನಾವು ಆಯ ಮಾಡ್ಕೊಂಡಿದ್ದೀವಿ, ಈ ಸಜ್ಜನ ಎಳ್ಕೊಬಿಟ್ಟಿದ್ದೀವಿ, ನಾವು ಇಲ್ಲಿವರೆಗೂ ಎಳ್ಕೊಬಿಟ್ಟಿದ್ದೀವಿ. ಸ್ಟೇರ್ ಕೇಸ್ ನಮ್ಮದು ಇಲ್ಲಿ ಬರುತ್ತೆ ಮೇಲಕ್ಕೆ ಹೋಗ್ಲಿಕ್ಕೆ. ಇದು ಈಸ್ಟ್ ಅಂತ ಅನ್ಕೊಳ್ಳೋಣ. ಅದರಿಂದ ನಮ್ಗೆ ಯಾರೋ ಹೇಳಿದ್ರು, ನಮ್ಮ ಮನೆ ಲಾಸ್ಟ್ ಕಾಂಪೌಂಡ್ವರೆಗೂ ಇನ್ಕ್ಲೂಡ್ ಸ್ಟೇರ್ ಕೇಸನ್ನು ಸೇರಿಸಿ ನಾನು ಮನೆಯನ್ನು ಮಾಡ್ಕೊಂಡಿದ್ದೀನಿ. ಇಟ್ ಈಸ್ ರಾಂಗ್. ಈ ರೀತಿ ಮಾಡಂಗಿಲ್ಲ. ಇದು ಆಯಕ್ಕೆ ಬರೋದೇ ಇಲ್ಲ. ಇದು ಹೆಂಗೆ ಮಾಡ್ಕೋತೀರಾ ನೀವು? ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನನ್ನ ಮುಖ್ಯ ದ್ವಾರ ಇಲ್ಲಿದೆ, ಮನೆ ಪ್ರವೇಶ ದ್ವಾರ ಇದು. ಇಲ್ಲಿ ಮನೆ ಪ್ರವೇಶ ದ್ವಾರ ಅಂದರೆ ಮನೆ ಪ್ರವೇಶ ದ್ವಾರದಿಂದ ನನ್ನ ಆಯ ಪ್ರಾರಂಭ ಆಗಬೇಕಲ್ವಾ. ಈ ಸ್ಟೇರ್ ಕೇಸು ಹೊರಭಾಗದ ಹೊರಭಾಗನ ಯಾಕೆ ಸೇರಿಸ್ಕೊತಾ ಇದ್ದೀರಾ? ನೋಡಿ, ಈ ಮುಖ್ಯ ದ್ವಾರಕ್ಕೆ ಇದೆಯಲ್ಲ, ಈ ಜಾಗಕ್ಕೆ ಒಂದು ಪ್ಲಿಂತನ್ನು ಕನೆಕ್ಟ್ ಮಾಡಿರ್ತೀವಿ. ಈ ರೀತಿ ಇದೇ ನಮ್ಮ ಮನೆಯ ಆಯ.
ಈ ಚೌಕಾಕಾರದ ಮೇನ್ ವಾಲ್ ಅಂತ ಏನ್ ಕರಿತೀವಿ, ಮುಖ್ಯ ಗೋಡೆ ಅಂತ ಏನ್ ಕರಿತೀವಿ, 4 ಕಡೆ ಮುಖ್ಯ ಗೋಡೆ ಅಂತ ಏನ್ ಕರಿತೀವಿ, ಅದ್ರ ಕೆಳಗಡೆ ಇರುವಂತ ಪ್ಲಿಂತ್ ಅಂತ ಏನ್ ಕರಿತೀವಿ, ಅದೇ ನನ್ನ ಮನೆ ಆಯ. ಅದರಿಂದ ಆಚೆಗೆ ನೀವು ಯಾವ್ದನ್ನ ಮಾಡ್ತೀರೋ ಅದು ಯಾವುದು ನನ್ನ ಮನೆಗೆ ಆಯಕ್ಕೆ ಸಂಬಂಧಪಟ್ಟದ್ದಲ್ಲ. ಇಲ್ಲೆಲ್ಲೋ ಕರಾಯ ಕಾಕಾಯ ಬಂದ್ಬಿಟ್ಟು ಈ ಅಳತೆಗೆಲ್ಲೋ ಧ್ವಜಾಯ ಬಂತು ಅಂದ್ರೆ ಇಲ್ಲಿ ವೆಂಟಿಲೇಷನ್ ಸ್ಪೇಸೇ ಹೋಗ್ಬಿಡ್ತು. ನೀವೇನ್ ಮಾಡಿದ್ರಿ, ನಿಮ್ಮ ಮನೆಯ ಸುತ್ತ, ನಾನು ತುಂಬಾ ಸರಿ ಹೇಳ್ತಾ ಇದ್ದೀನಿ ಏನಂದ್ರೆ ಪ್ರೇತ ವೀತಿಯಲ್ಲಿ ಮನೆ ಕಟ್ಟಬೇಡಿ. ನಾನು ಇಲ್ಲಿ 2 ಅಡಿ ಬಿಟ್ಟಿದ್ದೀನಿ ಅಂದ್ರೆ ಕಂಪ್ಲೀಟ್ ಮನೆ ಮೇಲ್ಗಡೆವರೆಗೂ 2 ಅಡಿ ಬಿಡಬೇಕು. ಈ ಕಡೆ ಎಲ್ಲೋ 3 ಅಡಿ ಬಿಟ್ಟಿದ್ದೀನಿ ಅಂದ್ರೆ 3 ಅಡಿ ಕಂಪ್ಲೀಟ್ ಬಿಡಬೇಕು. ಉತ್ತರದಲ್ಲಿ ಒಂದು 5 ಅಡಿ ಬಿಟ್ಟಿದ್ದೀನಿ ಅಂದ್ರೆ ಕಂಪ್ಲೀಟ್ ಬಿಡಬೇಕು. ಇಲ್ಲಿ ಸ್ಟೇರ್ ಕೇಸ್ ಮಾಡಕ್ 5 ಅಡಿ ಬಿಟ್ಟಿದ್ದೀನಿ, ಮೇಲ್ಗಡೆ ಹೋದ್ಮೇಲೆ ಒಂದು 3 ಅಡಿ ಮುಂದೆ ಕೆಳ್ಕೊಂಡಿದ್ದೀನಿ ಅಂದ್ರೆ ಆಯ ಹೋಯ್ತದು. ಹಂಗ್ ಮಾಡಂಗಿಲ್ಲ. ಇಲ್ಲ ಸ್ಟೇರ್ ಕೇಸನ್ನ ಚಿಕ್ಕದ್ ಮಾಡ್ಕೊಳ್ಳಿ, ಇಲ್ಲ ಮಾಡ್ಕೊಂಡ್ರೆ 5 ಅಡಿನೂ ಬಾಲ್ಕನಿಯಾಗಿ ಬಿಟ್ಬಿಡಿ. ಅದನ್ನು ನಾನು ಆಯ ಸೇರಿಸ್ಕೊತೀನಿ. ನಾನು ಯಾಕೆ ಸೇರಿಸ್ಕೊಂಡೆ ಅಂದರೆ ಕೊನೆ ಪಕ್ಷ ನಾನು ಇದನ್ನು ಆಯ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಮೇಲ್ಗಡೆ ಫುಲ್ ಎಳ್ಕೋಬೋದು ಅನ್ನುವಂಥ ಉದ್ದೇಶದಿಂದ ಸೇರಿಸ್ಕೊಂಡೆ. ಅಥವಾ ನನಗೆ ಸ್ಟೇರ್ ಕೇಸ್ನ ಯಾರೋ ಎಕ್ಸ್ಟೆಂಡ್ ಆಗಿಬಿಡುತ್ತೆ, ಬೆಳೆದು ಬಿಡುತ್ತೆ ಅದು ಅಂತಂದ್ರು, ಅದಕ್ಕೋಸ್ಕರ ನಾನೇನು ಮಾಡಿದೆ, ಸ್ಟೇರ್ ಕೇಸ್ನು ಸೇರಿ ಸಹಾಯ ಮಾಡಿಕೊಂಡೆ. ಈ ರೀತಿ ಎಲ್ಲ ಇಲ್ಲ, ಹಂಗೆ ಮಾಡ್ಕೊಳಂಗಿಲ್ಲ. ಸ್ಟೇರ್ ಕೇಸ್ಗೂ ನನ್ನ ಮನೆಗೂ ಸಂಬಂಧ ಇಲ್ಲ. ಇಸ್ ಎ ಕನೆಕ್ಟಿವಿಟಿ ಅಷ್ಟೇ. ನನ್ನ ಟೆರೇಸ್ಗೆ ಹೋಗೋಕ್ಕೆ ಒಂದು ಕನೆಕ್ಟಿವಿಟಿ. ನನ್ನ ಮುಖ್ಯ ಗೋಡೆ ಆಚೆಗೆ ಹೋಗಿದೆಯಾ ಅಥವಾ ಸ್ಟೇರ್ ಕೇಸ್ ನನ್ನ ಮುಖ್ಯ ಗೋಡೆಯಿಂದ ಒಳಗಡೆಗೆ ಬಂದಿದೆಯಾ, ಇದನ್ನ ನೀವು ಕನ್ಸಿಡರ್ ಮಾಡಬೇಕು. ನಾನು ಹೇಳಿದೆ ಎಷ್ಟೋ ಸರಿ ನಾವು ಕೂಡ ಕ್ಲೈಂಟ್ ಜೊತೆ ಕಾಂಪ್ರಮೈಸ್ ಆಗ್ತೀವಿ. ಯಾಕೆ ಅಂದರೆ 3 ಜನ ಮಕ್ಕಳಿರ್ತಾರೆ, 3 ಜನಕ್ಕೂ ರೂಮ್ ಬೇಕು, 3 ಜನಕ್ಕೂ ಟಾಯ್ಲೆಟ್ ಬೇಕು, ಆಯಿತಾ, 3 ಜನಕ್ಕೂ ಬಾಲ್ಕನಿ ಬೇಕು. ಈ ಥರದ್ದು ಏನೇನೋ ಒಂದಷ್ಟು ಇರುತ್ತೆ. ನನಗೊಂದು ಜಿಮ್ ಏರಿಯಾ ಬೇಕು, ಇರೋ 30-40 ಮನೆ ಎಲ್ಲನೂ ಬೇಕು ಅಂತ ಕೇಳ್ತಾರೆ. ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ ಎಲ್ಲೂ ಜಾಗ ಬಿಡದೆ ನಾವು ವೆಂಟಿಲೇಷನ್ ಬಿಡದೆ ಮನೆಯನ್ನು ಕಟ್ಕೋತೀವಿ. ಮೇಲ್ಗಡೆಯಿಂದ ಆ ಕಡೆ ಈ ಕಡೆಯಿಂದ ನಾವು ಗಾಳಿ ಬೆಳಕನ್ನು ಬಿಡುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಅದು ಹಂಗಲ್ಲ. ನಾನು ಏನು ಪ್ರಾಪರಾಗಿ ಒಂದು ವಾಸ್ತು, ಒಂದು ಆಯ ಅಂತ ಮಾಡ್ತೀನಿ, ಸುತ್ತ ಏನು ಜಾಗ ಬಿಡ್ತೀನಿ ಆ ಜಾಗವನ್ನು ಕಂಪ್ಲೀಟ್ ಮೇಲ್ಗಡೆ ಬಿಡಬೇಕಾಗತ್ತೆ. ಒಂದ್ಸರಿ ನನ್ನ ಆಯ ಅಂತ ಕನ್ಸಿಡರ್ ಮಾಡಿದ್ರೆ ನನ್ನ ಮುಖ್ಯ ದ್ವಾರದಿಂದನೇ ಪ್ರಾರಂಭ ಆಗಬೇಕದು. ಆ ಮುಖ್ಯ ದ್ವಾರದ ಆಯವನ್ನು ನಿರ್ಣಯ ಮಾಡಿಕೊಂಡು ಅದರ ಒಳಗಡೆ ಅಂದರೆ ನನ್ನ ಪ್ಲಿಂತ್ ಒಳಗಡೆ ನೀವೇನು ಬೇಕಾದ್ರೂ ಮಾಡ್ಕೋಬೋದು. ಪ್ಲಿಂತ್ ಆಚೆಯಿಂದ ಬರುವಂತಹ ಸ್ಟೇರ್ ಕೇಸು, ನೀವು ಇಲ್ಲಿ ಮನೆಯ ಒಳಗಡೆ ಸ್ಟೇರ್ ಕೇಸ್ ಮಾಡ್ತೀರಾ, ಇದು ಆಯದ ಒಳಗಡೆ ಇದೆ. ಆಯದಿಂದ ಆಚೆ ಇರುವಂಥ ಸ್ಟೇರ್ ಕೇಸ್ ಮನೆ ಒಳಗಡೆ ಸಂಬಂಧನೇ ಇಲ್ಲ. ಅದು ಹೋಗೋದು ತಾರಸಿಗೆ ಹೋಗುತ್ತೆ. ನೀವು ಸುಮ್ಮನೆ ಅದನ್ನು ಮನೆ ಒಳಗಡೆ ಆಯ ಅಂತ ಸೇರಿಸ್ಕೊಂಡು ನಾನು ಮಾಡ್ಕೋತೀನಿ ಅಂದರೆ ಅದಕ್ಕಿಂತ ಒಂದು ದಡ್ಡತನ ಇನ್ನೊಂದಿಲ್ಲ. ದಯವಿಟ್ಟು ಈ ರೀತಿಯ ತಪ್ಪುಗಳನ್ನು ಯಾರೂ ಕೂಡ ಮಾಡಬಾರ್ದು ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಮನೆಗಳನ್ನು ಕಟ್ಟುವಾಗ ಭಾಳ ಎಚ್ಚರಿಕೆಯಿಂದ ಕಟ್ಟಿ. ನೋಡಿ, ಮನೆ ಕಟ್ತಾ ಇರುವಂಥದ್ದು ಯಾರಿಗೋಸ್ಕರ ಕಟ್ತಾ ಇದ್ದಾರೆ ನೀವು? ನನಗೋಸ್ಕರ ಕಟ್ತಾ ಇಲ್ಲ, ಯಾರೋ ಇಂಜಿನಿಯರ್ಗೋಸ್ಕರ ಕಟ್ತಾ ಇಲ್ಲ, ಯಾರೋ ಆರ್ಕಿಟೆಕ್ಟು, ಡಿಸೈನರ್ಸು ಅವರು ಯಾವುದೋ ಒಂದು ಪ್ರಾಜೆಕ್ಟ್ನ ನಾನು ಈ ಥರ ಮಾಡಿದ್ದೀನಿ ಅಂತ ಅವರೊಂದು ತೋರಿಸ್ಲಿಕ್ಕೋಸ್ಕರ ನೀವು ಮನೆ ಕಟ್ತಾ ಇಲ್ಲ. ಮನೆ ಕಟ್ತಾ ಇರೋದು ನಿಮಗೋಸ್ಕರ. ಅದು ಆರ್ಕಿಟೆಕ್ಟ್ ಇರ್ಬೋದು, ವಾಸ್ತು ತಜ್ಞ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಅದು ಯಾರಾದರೂ ಆಗಿರಲಿ, ಶಾಸ್ತ್ರೀಯವಾಗಿ ನಿಮ್ಮ ಮನೆಯ ಅನುಕೂಲ, ನಿಮಗೂ ಅವಶ್ಯಕತೆಗಳು ಪೂರೈಸಬೇಕು, ಗಾಳಿ ಬೆಳಕು ಚೆನ್ನಾಗಿರಬೇಕು, ವಾಸ್ತು ಕೂಡ ಇರಬೇಕು. ಎಲ್ಲವನ್ನ ಡಿಸ್ಕಸ್ ಮಾಡಿ. ಯಾರು ಬೇಜಾರು ಮಾಡ್ಕೊಂಡ್ರು ನೀವು ತಲೆ ಕೆಡಿಸ್ಕೋಬೇಡಿ. ವಾಸ್ತು ತಜ್ಞರು ಬೇಜಾರು ಮಾಡ್ಕೊಂಡ್ರು ತಲೆ ಕೆಡಿಸ್ಕೋಬೇಡಿ, ಆರ್ಕಿಟೆಕ್ಟ್ ಬೇಜಾರು ಮಾಡ್ಕೊಂಡ್ರು ತಲೆ ಕೆಡಿಸ್ಕೋಬೇಡಿ, ಇಂಜಿನಿಯರ್ ಬೇಜಾರು ಮಾಡ್ಕೊಂಡ್ರು ತಲೆ ಕೆಡಿಸ್ಕೋಬೇಡಿ. ನಿಮಗೇನು ಬೇಕು ಅದನ್ನು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಗೃಹ ನಿರ್ಮಾಣವನ್ನು ಮಾಡ್ಕೊಳ್ಳಿ. 100% ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಶೇರ್ ಮಾಡಿ. ಅದರ ಜೊತೆಗೆ ಭಾಳ ಮುಖ್ಯವಾಗಿ ನಿಮಗೂ ಕೂಡ ವಾಸ್ತು ಕನ್ಸಲ್ಟೇಷನ್ ಬೇಕು, ಭೇಟಿ ಮಾಡಬೇಕು ಅಂತಂದರೆ ಖಂಡಿತವಾಗಿಯೂ ಬನ್ನಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.